ಕ್ಷುಲ್ಲಕ ಕಾರಣಕ್ಕೆ ಮನೆ ಬಳಿ ಬಂದು ಗಲಾಟೆ ಮಾಡಿ ಹಲ್ಲೆ ಮಾಡಲಾಗಿದೆ. ಗರ್ಭಿಣಿ ಸೇರಿದಂತೆ 4 ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವುದು ಶಿವಮೊಗ್ಗದ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಘಟನೆಯಾಗಿರುವುದು. ಗರ್ಭಿಣಿ ಅಂತನೂ ನೋಡಲಿಲ್ಲ, ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಪಾಪಿಗಳು. 4 ಯುವಕರು ಮನೆ ಬಳಿ ಬಂದು ಹಲ್ಲೆ ಮಾಡಿರುವ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಹಸೀನ್, ಗರ್ಭಿಣಿ ಉಜ್ಮಾ ಹಾಗೆ ಸಲ್ಮಾ, ಸೈಯದ್ ಶೇರುಗೆ ಹಲ್ಲೆ ಮಾಡಿರುವ ಆರೋಪ. ಅಬ್ಬು ಹಾಗೂ ಯಾಸಿನ್ ತಂಡದಿಂದ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬರ್ತಾ ಇರೋದು. ಮೊನ್ನೆ ಬಡಾವಣೆಯಲ್ಲಿ ಚಿನ್ನದ ಚೈನ್ ಸಿಕ್ಕಿದ ವಿಚಾರಕ್ಕೆ ಗಲಾಟೆಯಾಗಿತ್ತು. ನಿನ್ನೆ ಪುನಃ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದ ಯುವಕರು ತಕ್ಷಣವೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಭಾಯಿಸಿದ್ದಾರೆ. ಹಲ್ಲೆಗೊಳಗಾದವರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದೆ. ಇಷ್ಟೆಲ್ಲ ಹಲ್ಲೆಗೆ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬಂದು ಗರ್ಭಿಣಿ ಅಂತಲೂ ನೋಡದೆ ಗಲಾಟೆ ಮಾಡೋದಕ್ಕೆ ಜಸ್ಟ್ ಕ್ಷುಲ್ಲಕ ಕಾರಣ ಅಂದರೆ ಚಿನ್ನದ ಚೈನ್ ಸಿಕ್ಕಿದಂತಹ ವಿಚಾರ. ಅದು ಎಷ್ಟರ ಮಟ್ಟಿಗೆ ತಾರಕಕ್ಕೇರಿದೆ ಅಂತ ಹೇಳಿದ್ರೆ, ಗುಂಪು ಕಟ್ಕೊಂಡು ಬಂದು ಗಲಾಟೆ ಮಾಡಿ ಒಂದೇ ಕುಟುಂಬದವರ ಮೇಲೆ ಹಲ್ಲೆ ಮಾಡಿ ಸದ್ಯ ಅವರು ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ನಮ್ಮ ಜೀವಕ್ಕೆ ಯಾರು ಹೊಣೆ ಅಂತ ಅವರಿಗೆ ಅನುಮಾನ ಮೂಡಬೇಕು, ಪ್ರಶ್ನೆಗಳಾಗಬೇಕು, ಆ ರೀತಿ ಮಾಡಿದ್ದಾರೆ. ನೋಡಿ, ಮುಖ ಮೂತಿ ನೋಡದೆ ರಕ್ತ ಬರೋ ಹಾಗೆ ಹೊಡೆದಿದ್ದಾರೆ. ಒಂದು ಕಡೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಮಾಡಿ ಹಲ್ಲೆಯಾಗಿರೋದು ಗೊತ್ತಾಗ್ತಾ ಇದೆ. 4 ಯುವಕರು ಗುಂಪು ಕಟ್ಕೊಂಡು ಬಂದು ಗಲಾಟೆ ಮಾಡಿರೋದು. ಪಾಪ ಅವ್ರ ಮನೆಯಲ್ಲಿ ಒಬ್ರು ಗರ್ಭಿಣಿ ಸ್ತ್ರೀ ಇದ್ರು, ಅದನ್ನು ಕೂಡ ನೋಡದೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ನ್ಯಾಯ ಕೇಳಕ್ ಹೋದ್ರೆ ನೀವು ನ್ಯಾಯ ಎಲ್ಲ ಮಾತಾಡ್ತಾರೆ. ಕಂಪ್ಲೇಂಟ್ ಕೊಟ್ರೆ ಬಗೆಹರಿಸ್ಕೊಳ್ಬಿಡ್ತಾರೆ. ಅವ್ರನ್ನ ಕೇಸ್ ಮಾಡಲ್ಲ, ಏನು ಮಾಡಲ್ಲ. ಅವ್ರ ಮೇಲೆ ಯಾವಾಗಿದ್ರು ಇದು ಅಚ್ಚಿಗೆ ಜೀವಿತ ಅಪಾಯ